ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬೇಲೂರಿನಲ್ಲಿ ಕಾಟಾಚಾರದ ಅಂಬೇಡ್ಕರ್ ಜಯಂತಿ ಆಚರಣೆ. ತಹಶೀಲ್ದಾರ್ ಅಮಾನತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಆಡಳಿತ ಹಾಗೂ ಶಾಸಕರ ವಿರುದ್ಧ ದಲಿತ ಪರ ಸಂಘಟನೆಗಳ ಆಕ್ರೋಶ. ಪರಪ್ಪನ ಅಗ್ರಹಾರ ಜೈಲಿಗೆ ಗೃಹ ಸಚಿವರ ಸರ್ಜರಿ. ಅಕ್ರಮ ಹತ್ತಿಕ್ಕಲು ಹೈಟೆಕ್ ಕಣ್ಗಾವಲು. ಜೈಲುಗಳ ಶುದ್ಧೀಕರಣ ಆರಂಭಕ್ಕೆ ಸಚಿವ ಪರಮೇಶ್ವರ್ ವಾರ್ನಿಂಗ್. ಅಬ್ದುಲ್ ಜಬ್ಬಾರ್ ಉಚ್ಚಾಟನೆ, ಹೈಕಮಾಂಡ್ ತೀರ್ಮಾನ. ಪಕ್ಷದ ಶಿಸ್ತು ಉಲ್ಲಂಘಿಸಿದರೆ ಕ್ರಮ ಸಹಜ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ತಮಿಳುನಾಡು ಚುನಾವಣಾ ಕಣದಲ್ಲಿ ಡಿಸಿಎಂ ಅಬ್ಬರ. ಗ್ಯಾರಂಟಿ ಯೋಜನೆಗಳೇ ಮಿತ್ರ ಪಕ್ಷಗಳ ಗೆಲುವಿಗೆ ಶ್ರೀರಕ್ಷೆ. ಕೊಯಮತ್ತೂರಿನಲ್ಲಿ ಡಿಕೆ ಶಿವಕುಮಾರ್ ವಿಶ್ವಾಸ. ಅಂಬೇಡ್ಕರ್ ಜಯಂತಿಯ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಕಾಟಾಚಾರಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದ ವಿರುದ್ಧ ದಲಿತ ಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತ ಪರ ಸಂಘಟನೆಗಳಿಂದ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕಣವಾಡಿ ಅಮಾನತುಪಡಿಸುವಂತೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ದಲಿತ ಪರ ಸಂಘಟನೆಯ ಮುಖಂಡ ಚಂದ್ರಶೇಖರ್ ಮಾತನಾಡಿ, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ಹಬ್ಬದ ರೀತಿಯಲ್ಲಿ ತಾಲೂಕು ಆಡಳಿತ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸರಳವಾಗಿ ಕಾರ್ಯಕ್ರಮ ಆಯೋಜಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಆದರೆ ಅಂಬೇಡ್ಕರ್ ಪ್ರತಿಮೆಗೆ ಕಾಟಾಚಾರದ ಹೂವಿನ ಅಲಂಕಾರ ಮಾಡಿ ನಮ್ಮ ಸಂವಿಧಾನದ ಪಿತಾಮಹನಿಗೆ ಅವಮಾನ ಮಾಡಿದ್ದಾರೆ. ಇಂತಹವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಕೂಡಲೇ ಶ್ರೀಧರ್ ಕಂಕಣವಾಡಿಯವರನ್ನು ಅಮಾನತುಗೊಳಿಸಬೇಕು. ಇದರಲ್ಲಿ ಯಾರೇ ತಪ್ಪು ಮಾಡಿದ್ರೂ ಅವರ ತಲೆದಂಡವಾಗಬೇಕು. ಆದರೆ ಅಧಿಕಾರಿಗಳ ಓಲೈಕೆ ಮಾಡುವುದನ್ನು ಬಿಡಬೇಕು. ಅಂಬೇಡ್ಕರ್ ಅವರು ಒಂದು ಜಾತಿಗಲ್ಲ, ಇಡೀ ವಿಶ್ವ ಪೂಜಿಸುವ ಮಹಾನ್ ನಾಯಕರಿಗೆ ಮಾಡಿದ ಅಪಮಾನವಿದು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಅವರ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. 135ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹುಟ್ಟಿದ ಹಬ್ಬದ ದಿನ ಏನು ಮಾನ್ಯ ತಹಸೀಲ್ದಾರ್ ಅಂಬೇಡ್ಕರ್ ಪುತ್ಥಳಿಗೆ ಏನು ಅವಮಾನ ಮಾಡಿದ್ದಾರೆ, ಅದನ್ನು ಖಂಡಿಸಿ ನಿನ್ನೆ ಶಾಸಕರ ಸಮ್ಮುಖದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತೇನು ನಿನ್ನೆ ನಾವು ಒಂದು ಆದೇಶ ಮಾಡಿದ್ವು, ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡ್ತೀವಿ, ಮನೆ ತಹಸೀಲ್ದಾರ್ ಇರಲೇಬೇಕು ಅಂತ ಹೇಳಿದ್ವಿ. ಆದ್ರೆ ಇವತ್ತು ಈಗ ತಹಸೀಲ್ದಾರ್ ಇಲ್ಲ, ಅದೆಲ್ಲೋ ಇದ್ದಾರೋ ಏನಂತ ನಮಗೆ ಇವತ್ತು ಖಾಲಿ ಆಗಿದ್ದಾರೆ ಗೊತ್ತಿಲ್ಲ. ಇವತ್ತೇನು ತಹಸೀಲ್ದಾರ್ ಬರಬೇಕು, ಸ್ಥಳಕ್ಕೆ DC ಅವರು ಬರಬೇಕು. ಇಲ್ಲೇನು ನಮಗೆ ಇದು ಸಮುದಾಯಕ್ಕೆ, ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದಂತ ಒಂದು ಘಟನೆ ಬೇಲೂರು ತಾಲೂಕಿನ ನಡೆದೋಗಿದೆ. ಇಡೀ ರಾಷ್ಟ್ರ ವ್ಯಾಪ್ತಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಚರಣೆ ಮಾಡೋ ಸಂದರ್ಭದಲ್ಲಿ ಇಲ್ಲಿ ನಾವು ಭ್ರಷ್ಟ ಅಧಿಕಾರಿ ಏನು, ಅವನಿಗೇನು ಮಾನ ಮರ್ಯಾದೆ ಏನು ಇಲ್ವಾ? ಭ್ರಷ್ಟ ಅಧಿಕಾರಿಗೆ ಅವನಿಗೆ ಏನ್ ತಿಳ್ಕ ಬಂದಿದ್ದಾರೆ ಇಲ್ಲಿ? ಒಬ್ಬ ಅಂಬೇಡ್ಕರ್ಗೆ ಅವಮಾನ. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿ, ಸಂವಿಧಾನದ ಅಡಿಯಲ್ಲಿ ಬದುಕಿರುವ ನಾವುಗಳು ಅಂತಹ ಮಹಾನ್ ನಾಯಕನಿಗೆ ಅಪಮಾನ ಮಾಡಿರುವುದು ತಪ್ಪು. ಕೇವಲ ಅಧಿಕಾರಿಗಳೇ ಮಾತ್ರವಲ್ಲ, ಇದರಲ್ಲಿ ಶಾಸಕರ ಬೇಜವಾಬ್ದಾರಿತನವೂ ಇದೆ. ಒಬ್ಬ ತಾಲೂಕಿನ ಪ್ರಥಮ ಪ್ರಜೆ ಮೊದಲು ಯಾವ ರೀತಿ ಕಾರ್ಯಕ್ರಮ ಆಯೋಜಿಸಬೇಕೆಂಬುದರ ಅರಿವಿರಬೇಕು. ಇದರಲ್ಲಿ ಅವರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡತಕ್ಕಂಥ ಅಧಿಕಾರ ಇರ್ತಕ್ಕಂಥ ಈ ಒಂದು ತಾಲೂಕಿನ ಪ್ರಥಮ ಪ್ರಜೆ ಪ್ರತಿನಿಧಿ ಶಾಸಕರು ಪೂರ್ವಭಾವಿ ಸಭೆ ಕರೆದು ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಈಗ ನಮ್ಮ ವೆಂಕಟೇಶ್ವರನವರು ಹೇಳಿದ್ರು. ನಾವೇನು ಈಗಿನವರಲ್ಲ, ಸುಮಾರು 40 ವರ್ಷದಿಂದ ಅಂಬೇಡ್ಕರ್ ಜಯಂತಿ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲಾ ಶಾಸಕರ ಜೊತೆ ಆಚರಿಸಿಕೊಂಡು ಬಂದಿದ್ದೀವಿ. ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ನಿನ್ನೆ ನಡೆದಂತ ವಿಚಾರ, ನಿನ್ನೆ ನಡೆದಂತ ಒಂದು ಘಟನೆ ನಾವೆಲ್ಲ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನು ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಯಾಕೆಂದ್ರೆ ನಾನು ನಿನ್ನೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಬೆಂಗಳೂರಿನಲ್ಲಿ ಇದ್ದೆ. ಅಲ್ಲಿ ಕೇಳ್ತಾ ಇದ್ರು ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು, ಅಧಿಕಾರ ಇರ್ತಕ್ಕಂಥವ್ರು, ಏನ್ ನಿಮ್ ಬೇಲೂರು ಸಮಸ್ಯೆ ಅಂತ. ನಾವೆಲ್ಲ ತಲೆ ತಗ್ಗಿಸ್ಬೇಕು. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನನಗೆ ಗೊತ್ತಿರೋಂಥ ಜ್ಞಾನ ಏನಪ್ಪಾ ಅಂತಂದ್ರೆ, ಈಗ ಹಿಮ್ಸ್ ಆಸ್ಪತ್ರೆಯ ಸಮಿತಿ ಸದಸ್ಯ ರವೀಶ್ ಬಸವಾಪುರ ಮಾತನಾಡಿ, ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಿದ ತಪ್ಪನ್ನು ನೇರವಾಗಿ ಖಂಡಿಸಿ ಇದು ತಾಲೂಕಿನ 70,000 ದಲಿತರಿಗೆ ಮಾಡಿದ ಅಪಮಾನ. ನಾವೆಲ್ಲರೂ ಸೇರಿ ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ದೂರು ನೀಡೋಣ ಎಂದು ಆಗ್ರಹಿಸಿದರು. ಇಡೀ ವಿಶ್ವ ಇವತ್ತು ಬಾಬಾ ಸಾಹೇಬರ 135ನೇ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಇಡೀ ವಿಶ್ವದಾದ್ಯಂತ ಬಾಬಾ ಸಾಹೇಬರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಾಬಾ ಸಾಹೇಬರು ಒಂದು ಜಾತಿ ಒಂದು ವರ್ಗದ ಸೊತ್ತಲ್ಲ, ಇಡೀ
140 ಕೋಟಿ ಜನಸಂಖ್ಯೆ ಏನಿದೆ, ಎಲ್ಲರ ಸೊತ್ತು ಎಲ್ಲರಿಗೂ ಕೂಡ ಹಕ್ಕು, ಅಧಿಕಾರ, ಅವಕಾಶಗಳನ್ನ ಸಂವಿಧಾನದ ಮೂಲಕ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕನಿಷ್ಠ ಪಕ್ಷ ಇವರಿಗೆ ಒಂದು ಸೌಜನ್ಯ ಇಲ್ವಾ? ತಾಲೂಕು ಆಡಳಿತಕ್ಕೆ ಬಾಬಾ ಸಾಹೇಬ್ರ ಪುತ್ಥಳಿನ ಕ್ಲೀನ್ ಮಾಡಿಲ್ಲ. ನೀರಾಕಿ ಯಾವ ಖರ್ಚಾಗ್ತಿತ್ತು ಸ್ವಾಮಿ? ನೀರಾಕಿ 2 ಕೊಡ ನೀರಾಕಿ ಕ್ಲೀನ್ ಮಾಡ್ಲಿಕ್ಕೆ ಖರ್ಚಾಗ್ತಿತ್ತಾ? ಎಂತ ತಾಲೂಕು ಆಡಳಿತ ಇದು? ಎಂತ ತಾಲೂಕು ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬಾರ್ದಾ? ಪ್ರಜಾಪ್ರಭುತ್ವದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಮಾಜಿ ಸದಸ್ಯೆ ಜಿಟಿ ಇಂದಿರಾ, ಬಿಎಸ್ಪಿ ತಾಲೂಕು ಅಧ್ಯಕ್ಷ ಕೆಸಗೂಡು ಪ್ರಕಾಶ್, ಮಧುನಾಯ್ಕ ಇತರರು ಹಾಜರಿದ್ದರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೇರಿದಂತೆ ರಾಜ್ಯದ ಕಾರಾಗೃಹಗಳಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಹತ್ತಿಕ್ಕಲು ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಇಂದು ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾರಾಗೃಹಗಳ ಸುಧಾರಣೆ ಮತ್ತು ಭದ್ರತೆಯ ಬಗ್ಗೆ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡರು. ಅಕ್ರಮಗಳ ಪತ್ತೆ: ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದೀರ್ಘಕಾಲದಿಂದ ಗಾಂಜಾ ಮತ್ತು ಮೊಬೈಲ್ ಫೋನ್ಗಳ ಸರಬರಾಜು ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಈ ಜಾಲವನ್ನು ಭೇದಿಸಲು ಈಗ ಆಪರೇಷನ್ ಶುರುವಾಗಿದೆ. ಅಕ್ರಮ ಚಟುವಟಿಕೆಗಳಲ್ಲಿ ಇಲಾಖೆಯ ಸಿಬ್ಬಂದಿಯೇ ಶಾಮೀಲಾಗಿರುವ ಬಗ್ಗೆ ಅನುಮಾನವಿದ್ದು, ತಪ್ಪು ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚಿಸಲಾಗಿದೆ. ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಅವರು ಜವಾಬ್ದಾರಿ ವಹಿಸಿಕೊಂಡ ನಂತರ ಜೈಲಿನಲ್ಲಿನ ಹಲವು ಗುಪ್ತ ಕ್ರಮಗಳು ಬಯಲಿಗೆ ಬರುತ್ತಿವೆ. ಅವರು ಕಾರಾಗೃಹದ ಇಡೀ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಮುಂದಾಗಿದ್ದಾರೆ. ಜೈಲುಗಳ ಮೇಲೆ ನಿಗಾ ಇಡಲು ಎಲ್ಲಾ ಕಾರಾಗೃಹಗಳಲ್ಲಿ ಅತ್ಯಾಧುನಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಪ್ರತಿಯೊಂದು ಜೈಲಿನ ದೃಶ್ಯಗಳನ್ನು ನೇರವಾಗಿ ಬೆಂಗಳೂರಿನ ಪೊಲೀಸ್ ಕೇಂದ್ರ ಕಚೇರಿಯಿಂದ ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಸ್ಥಳೀಯವಾಗಿ ಅಕ್ರಮ ಎಸಗುವವರಿಗೆ ನಡುಕ ಶುರುವಾಗಿದೆ. ಉದಾಹರಣೆಗೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಏನು ಡಿಜಿ ಹೆಡ್ ಕ್ವಾರ್ಟರ್ಸ್, ಡಿಜಿ ಪ್ರೆಸೆನ್ಸ್ ಹೆಡ್ ಕ್ವಾರ್ಟರ್ಸ್ ಇದೆ, ಆ ಹೆಡ್ ಕ್ವಾರ್ಟರ್ಸ್ನಲ್ಲೇ ಕೂತ್ಕೊಂಡು ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಕಾರಾಗೃಹಗಳನ್ನು ವೀಕ್ಷಣೆ ಮಾಡುವಂಥ ರೀತಿಯಲ್ಲಿ ತಾಂತ್ರಿಕವಾಗಿ ನಾವು CCTVಗಳನ್ನು ಅಳವಡಿಸೋದ್ರ ಮೂಲಕ ಆ CCTVಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕ್ಯಾಮರಾಗಳು ಹಾಕಿ ಶಬ್ದ ಕೂಡ ಬರುತ್ತೆ. ಅಂದರೆ ಅವರುಗಳು ಮಾತನಾಡೋದು ಕೂಡ ಇಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೇಳಿಸುತ್ತೆ. ಆ ರೀತಿ ಹೊಸ ಬದಲಾವಣೆಗಳನ್ನು ತರೋದ್ರ ಮೂಲಕ ಇವತ್ತು ನಾವು ಇವೆಲ್ಲವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಹೊರಗಿನ ಪ್ರಪಂಚದವರಿಗೆ ಏನು ಕಾಣಿಸ್ತಾ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯತ್ವ ಅಮಾನತು ಮಾಡಿರುವ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ಶಿಸ್ತು ಮತ್ತು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಅವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪಕ್ಷವೇ ಸರ್ವೋಚ್ಚ. ಈ ಬೆಳವಣಿಗೆ ಬಗ್ಗೆ ಮಾತನಾಡಿದ ಸಚಿವರು, ರಾಜಕೀಯದಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕಾರ್ಯಕರ್ತರು ನಮ್ಮನ್ನು ನಂಬಿ ಆಯ್ಕೆ ಮಾಡಿರುತ್ತಾರೆ. ಹಾಗಾಗಿ ಪಕ್ಷದ ಹಿತಾಸಕ್ತಿ ಮೊದಲು ಬರುತ್ತದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ಅಬ್ದುಲ್ ಜಬ್ಬಾರ್ ಅವರ ಅಮಾನತು ನಿರ್ಧಾರವು ಸೂಕ್ತ ಆಧಾರಗಳ ಮೇಲೆಯೇ ಬಂದಿದೆ. ಹೈಕಮಾಂಡ್ ಕೈಗೊಳ್ಳುವ ಯಾವುದೇ ನಿರ್ಧಾರದ ಮುಂದೆ ಬೇರೇನೂ ಇಲ್ಲ. ಪಕ್ಷದ ಶಿಸ್ತು ಕಾಪಾಡುವ ನಿಟ್ಟಿನಲ್ಲಿ ಕೈಗೊಂಡ ಈ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕೆಂದು ತಿಳಿಸಿದರಲ್ಲದೆ, ಪಕ್ಷದ ಚೌಕಟ್ಟನ್ನು ಮೀರಿ ನಡೆಯುವವರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುವುದು ಸಹಜ. ಪಕ್ಷದ ವೇದಿಕೆಯಲ್ಲಿ ಕೈಗೊಳ್ಳುವ ತೀರ್ಮಾನಗಳೇ ಅಂತಿಮ ಎಂದು ಅವರು ಪ್ರತಿಪಾದಿಸಿದರು. ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಶಿಸ್ತು ಉಲ್ಲಂಘನೆಯ ಆರೋಪದ ಹಿನ್ನೆಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿದ್ದು, ಈ ಕ್ರಮವು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಏನೋ ಇದ್ರ ಮೇಲೆ ತಗೊಂಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಬಾಳ್ಬೇಕಾಗ್ತದೆ ಅಷ್ಟೇ. ಪಕ್ಷಕ್ಕಿಂತ ಮುಖ್ಯ ಯಾರು ಅಲ್ಲ, ಪೀರಿಯಡ್. ಸರ್, ಈ ಪಕ್ಷದ ಸರ್ಕಾರ ಬಂದಾಗ ಮೈನಾರಿಟಿ ಪ್ರಿಫರೆನ್ಸ್ ಅಂತ ಹೇಳ್ತಾರೆ. ಇಷ್ಟು ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಷ್ಟು ಇಂಬ್ಯಾಲೆನ್ಸ್ ಆಗ್ತದೆ. ಏನು ರೀಸನ್ ಇದೆ ಸರ್? ನೋಡಿ, ಪ್ರಿಫರೆನ್ಸ್ ಇಸ್ ನಾಟ್, ದಯವಿಟ್ಟು ಹಾಗಲ್ಲ. ನೀವು ನಮ್ದು ಇದು ನೋಡಿ, ನಮ್ಮ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ನೋಡಿ. ಈವನ್ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ಕೊಡಲ್ವ ನಾವು? ನೇಕಾರರಿಗೂ ಕೊಡ್ತೀವಿ, ಜೈನವರಿಗೂ ಕೊಡ್ತೀವಿ. ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದ್ರೆ ವಿ ವಿಲ್ ಅಕಾಮಡೇಟ್ ಇನ್ ಸಮ್ ವೇ ಆರ್ ದಿ ಅದರ್. ಇಟ್ಸ್ ಆಲ್ವೇಸ್ ಬೀನ್ ಅವರ್ ಪ್ರಿನ್ಸಿಪಲ್. ನಾವೇನ್ ದಲಿತರಿಗೆ ಕೊಡಬೇಕು, ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕಂತ. ಸಮಾಜದಲ್ಲಿ ಎಲ್ಲ ಸಮುದಾಯಗಳಿಗೂ ತಗೊಂಡು ಹೋಗುವ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ. ಇವಾಗಿಂದ ಅಲ್ಲ, 135 ವರ್ಷದಿಂದ ನಾವು. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಡಿಎಂಕೆ ಹಾಗೂ ಮಿತ್ರ ಪಕ್ಷಗಳು ಸುಲಭವಾಗಿ 3/2 ಸ್ಥಾನಗಳ ಬಹುಮತ ಗಳಿಸಲಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು.
ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು ತೆರಳಿರುವ ಶಿವಕುಮಾರ್ ಅವರು ಕೊಯಮತ್ತೂರು ಹಾಗೂ ಈರೋಡ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ತಮಿಳುನಾಡು ಚುನಾವಣೆ ಬಗ್ಗೆ ಕೇಳಿದಾಗ ಡಿಎಂಕೆ ಸರ್ಕಾರ ಸಮಾಜದ ಪ್ರತಿಯೊಂದು ವರ್ಗ ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ಜನರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅನೇಕ ಯೋಜನೆಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ತತ್ತರಿಸಿದ್ದ ಜನ ಇದರಿಂದ ಉಪಯೋಗ ಪಡೆದಿದ್ದಾರೆಂದು ತಿಳಿಸಿದರು. Rahul ji, both are coming for the campaigning. Our support is fully there, so we will come back again. I would like to caution the youths and the women of this state. We are giving greatest opportunity to you. Don't be illusions with the film dialogues. Don't film dialogues. ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ 2026-31ನೇ ಸಾಲಿಗೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಹಾಸನ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರಿಗೆ ಈ ಕೋಆಪರೇಟಿವ್ ಸೊಸೈಟಿಯು ಸಾಕಾರವಾಗಿದೆ ಹಾಗೂ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದೆ. ನಮ್ಮ ಸರ್ಕಾರಿ ನೌಕರರಿಗೆ ತುರ್ತಾಗಿ ಸಿಗುವ ಸಾಲದ ಸೌಲಭ್ಯ ಹಾಗೂ ಇತರೆ ವಿಷಯಗಳು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವುದು ನಾನು ಕೇಳಿರುತ್ತೇನೆ. ಹಾಗೆಯೇ ಕ್ರಿಯಾಶೀಲರಾಗಿ ನಡೆದುಕೊಂಡು ಬರುತ್ತಿರುವ ಈ ಸಂಘದಲ್ಲಿ ಪಾರದರ್ಶಕವಾದ ಆಡಳಿತ ಹಾಗೂ ನಿರ್ವಹಣೆ ಮುಖ್ಯವಾಗಿದೆ. ಹಾಸನದಲ್ಲಿ 2021ರಲ್ಲಿ ಕೋಆಪರೇಟಿವ್ ಸೊಸೈಟಿ ಆರಂಭಗೊಂಡು ಈಗ 5 ವರ್ಷ ಮುಗಿಸಿ 2ನೇ ಬಾರಿಗೆ 6ನೇ ವರ್ಷಕ್ಕೆ ಕಾಲಿಟ್ಟು ಪದಗ್ರಹಣ ಕಾರ್ಯಕ್ರಮಕ್ಕೆ ಮಾಡುವ ಹಂತಕ್ಕೆ ಬಂದಿದೆ. ಜಿಲ್ಲೆಯಲ್ಲಿ ಉತ್ತಮ ಕೋಆಪರೇಟಿವ್ ಸೊಸೈಟಿಯಾಗಿ ಸಂಘ ಮಾರ್ಪಡಲು ನಿಮ್ಮೆಲ್ಲರ ಸಹಕಾರವಿದೆ. ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆಂದು ತಿಳಿಸಿದರು. ನಮ್ಗಳಿಗೆ ಸರ್ಕಾರಿ ನೌಕರರಿಗೆ ಕೆಎಫ್ಸಿ, ಕೆಟಿಸಿ, ಕೆಸಿಎಸ್ಆರ್ ಇತರ 10 ಕಾಯ್ದೆಗಳ ನಡುವೆ ಬಂಧಿತರಾಗಿ ನಮ್ಮ ವೈಯಕ್ತಿಕ ಬದುಕನ್ನ ಹಸನ ಮಾಡಿಕೊಳ್ಳುವಲ್ಲಿ ನಮಗೆ ತುಂಬಾ ಚಾಲೆಂಜಸ್ಗಳು ಇರ್ತವೆ. ಸೊ ಆ ಚಾಲೆಂಜಸ್ಗಳನ್ನ ನಾವು ಮೀಟ್ ಮಾಡಿ ನಮ್ಮ ಕುಟುಂಬವನ್ನ, ನಮ್ಮ ನಂಬಿದವರನ್ನ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ನೆರವಿಗೆ ಅಗತ್ಯ ಇರ್ತದೆ. ಸೊ ಅಂತ ಅಗತ್ಯತೆಯನ್ನು ಮನಗಂಡು ಶ್ರೀನಿವಾಸ್ ಮತ್ತು ಅವರ ತಂಡ ನಮ್ಮ ಜಿಲ್ಲೆಯಲ್ಲಿ 2 ಸಂಘಗಳನ್ನ, ಒಂದು ಕೋಆಪರೇಟಿವ್ ಸೊಸೈಟಿ ಮತ್ತು ನಮ್ಮ ಜಿಲ್ಲಾ ಗೃಹ ನಿರ್ಮಾಣ ಸಹಕಾರ ಸಂಘ, ಸೊ 2 ಸೊಸೈಟಿಗಳನ್ನು ಸ್ಥಾಪನೆ ಮಾಡಿ ಉತ್ತಮವಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ನೀವೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅದರ ಪ್ರಗತಿಯನ್ನು ನೀವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಶ್ರೀನಿವಾಸ್ ಮಾತನಾಡಿ, ನೌಕರರು ಎಂದರೆ ಸಾಧಕರು. ಕೋಟ್ಯಾಂತರ ಜನರ ನಡುವೆ ಕೇವಲ ಲಕ್ಷಗಟ್ಟಲೆ ಜನರು ಮಾತ್ರ ಸರ್ಕಾರಿ ನೌಕರಿಯಲ್ಲಿದ್ದೇವೆ. ಅದರರ್ಥ ಎಲ್ಲ ಆಯಾಮಗಳಲ್ಲಿ ಕಠಿಣ ಪರಿಶ್ರಮದಿಂದ ಸರ್ಕಾರಿ ನೌಕರಿಯಲ್ಲಿ ಆಯ್ಕೆಯಾಗಿದ್ದೇವೆ. ನಮ್ಮ ಕೆಲಸಗಳ ನಡುವೆ ನಮ್ಮ ಕುಟುಂಬವನ್ನು ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗುವಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ನಮಗೆ ಬಹಳ ಅತ್ಯಗತ್ಯವಾಗಿವೆ. ಅಂತಹ ನಿಟ್ಟಿನಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನು ಆರಂಭ ಮಾಡಲಾಗಿದೆ ಎಂದು ತಿಳಿಸಿದರು. ನಾವು ಸರ್ಕಾರಿ ನೌಕರರಿಗೆ ಕೈ ಜೋಡಿಸುವಂತ, ಸಹಕಾರ ಮಾಡುವಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾಗಿರುತ್ತೆ. ಆ ಅನಿವಾರ್ಯತೆ ಏನಿದೆ, ಅವಶ್ಯಕತೆ ಏನಿದೆ ಎಂಬ ಒಂದು ಆಲೋಚನೆ ಮಾಡಿದಾಗ ನಮ್ಮ ಸಂಘದ ಎಲ್ಲ ಸದಸ್ಯರು, ನಿರ್ದೇಶಕರು ಒಂದು ಮನವಿಯನ್ನ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಆ ತೀರ್ಮಾನದಂತೆ ಪ್ರಾರಂಭವಾದಂತ ನಿಮ್ಮೆಲ್ಲರ ನೆಚ್ಚಿನ ಈ ಕೋಆಪರೇಟಿವ್ ಸೊಸೈಟಿ, ಈ 7 ವರ್ಷಗಳ ಔಷಧ ಸೊಸೈಟಿಯಲ್ಲಿ ಹಲವಾರು ಬಡಾವಣೆಗಳನ್ನ ನಿರ್ಮಾಣ ಮಾಡಿ ಕಡಿಮೆ ದರದಲ್ಲಿ ನಿಮ್ಮೆಲ್ಲರಿಗೂ ಕೊಡುವುದರ ಮೂಲಕ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾದ ಅತ್ಯುತ್ತಮವಾದ ಒಂದು ಔಷಧ ಸೊಸೈಟಿಯಾಗಿ 5 ವರ್ಷಗಳ ಅವಧಿಯಲ್ಲಿ ನಾವು ಬಹುತೇಕ ಒಂದು 3-4 ಕೋಟಿವರೆಗೆ ವಹಿವಾಟನ್ನು ಮಾಡಿ ಹಾಸನ ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ಒಂದು ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥ ಹೇಳಿಕೆಯನ್ನ ನಾವು ಹೊಂದಿದ್ದೇವೆ. ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಾಕ್ಷರ ಮಾರ್ಗದರ್ಶನದಲ್ಲಿ ಆರಂಭವಾಗಿರ್ತಕ್ಕಂಥ ಅವರು ತಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ಸೊಸೈಟಿ ಇವತ್ತು ಒಂದು ಹೆಮ್ಮರವಾಗಿ ನಮ್ಮ ಸೊಸೈಟಿಗೆ ಕೋಆಪರೇಟಿವ್ ಸೊಸೈಟಿಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಜೊತೆಗೆ ನಾನು ಪ್ರಾಮಾಣಿಕವಾಗಿ ನನ್ನ ಒಂದು ಅಧ್ಯಕ್ಷರು ಏನಿದ್ದಾರೆ ಎಂ ಎಲ್ ಪರಮೇಶ್ವರ್ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ಹಿರಿಯ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ 2 ಸೊಸೈಟಿಯ ಪದಾಧಿಕಾರಿಗಳು, ಹಿರಿಯರು, ನಿರ್ದೇಶಕರುಗಳು ಏನಿದ್ದಾರೋ ಅವರುಗಳ ಜೊತೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಏನು ನಮ್ಮ ಒಂದು ಸೊಸೈಟಿಯ ಈ ಕಾರ್ಯಕ್ರಮದಲ್ಲಿ ಕೆಎಂ ಶ್ರೀನಿವಾಸ್, ಸೋಮಶೇಖರ್, ಅಣ್ಣಪ್ಪ, ಸಂಘದ ಗೌರವಾಧ್ಯಕ್ಷ ಜಿಪಿ ವಿಶ್ವನಾಥ್, ಸತೀಶ್ ಸೇರಿ ಇತರರು ಭಾಗವಹಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಅವರು ತಮ್ಮ ಲೋಕಸಭಾ ಸದಸ್ಯರ ಅನುದಾನದಡಿ ಜಿಲ್ಲೆಯ ವಿವಿಧ ಭಾಗಗಳ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಹಾಗೂ ಶ್ರವಣ ಸಾಧನ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಿದರು.
ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಸದರು ಅರ್ಹ ವಿಶೇಷ ಚೇತನರಿಗೆ ಉಪಕರಣಗಳನ್ನು ಹಸ್ತಾಂತರಿಸಿ ಮಾತನಾಡಿ 2025-26ನೇ ಸಾಲಿನ ಸಂಸದರ ಅನುದಾನದಡಿ ದ್ವಿಚಕ್ರ ವಾಹನ ಹಾಗೂ ಶ್ರವಣ ದೋಷವಿರುವವರಿಗೆ ಶ್ರವಣ ಸಾಧನಗಳನ್ನು ಇಂದು ವಿತರಿಸಿದ್ದೇವೆ. ಕಾರಣ ವಿಶೇಷ ಚೇತನರಿಗೆ ಸಹಾಯ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಇಂದು ಅವರಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನೀಡುವ ಕೆಲಸವನ್ನು ಜಿಲ್ಲಾಡಳಿತದೊಂದಿಗೆ ನಾವು ಮಾಡುತ್ತೇವೆಂದು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಚಂದನ ಹಾಗೂ ಹೊಳೆನರಸೀಪುರದ ಕಾರಂಜಕಟ್ಟೆ ಬಡಾವಣೆಯ ಗೋವಿಂದಯ್ಯ ಅವರಿಗೆ ಶ್ರವಣ ಸಾಧನ ಯಂತ್ರಗಳನ್ನು, ಹೊಳೆನರಸೀಪುರ ತಾಲೂಕಿನ ದೊಡ್ಡಕಾಡನೂರಿನ ಮಹೇಶ್ ಎಂ ಹಾಗೂ ಹಾಸನ ತಾಲೂಕಿನ ದೊಡ್ಡಗಿಣಗಿರಿ ಗ್ರಾಮದ ಸಂಪತ್ ಕುಮಾರ್ ಅವರಿಗೆ ಸಂಸದರ ನಿಧಿಯಿಂದ ತ್ರಿಚಕ್ರ ವಾಹನಗಳನ್ನು ಹಂಚಿಕೆ ಮಾಡಲಾಯಿತು. ನಮ್ಮ MP ಲ್ಯಾಡ್ಸಿಂದ ಇವತ್ತು ದ್ವಿಚಕ್ರ ವಾಹನ ಮತ್ತು ಶ್ರವಣ ದೋಷ ಇರುವಂತಹ ಅವರಿಗೆ ಶ್ರವಣ ಸಾಧನ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಈ ಒಂದು 25-26ನೇ ಸಾಲಿನ ಅನುದಾನದಲ್ಲಿ ನಮ್ಮ ಡಿಸಬಿಲಿಟಿ ಡಿಪಾರ್ಟ್ಮೆಂಟಿಂದ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಎಲ್ಲ ಸೇರಿ ಇವತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅತ್ಯಂತ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ನಮಗೆ ಚೆನ್ನಾಗಿದ್ದೇ ನಮಗೆ ನಾವು ನೋವುಗಳನ್ನ ನಮ್ಮ ಅನುಭವಿಸೋಕ್ಕಾಗಲ್ಲ. ಅಂಗಾಂಗ ವೈಫಲ್ಯಗಳಾಗಿರ್ಬೋದು, ಸುಮಾರು ಸಮಸ್ಯೆಗಳಿಂದ ಅಂಗವೈಫಲ್ಯದಿಂದ ಅನುಭವಿಸೋರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಇವತ್ತು ನಾವು ಆ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಈ ಕೆಲಸ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಜಿಲ್ಲಾಡಳಿತ ಎಲ್ಲ ಸೇರಿ ಮಾಡ್ತೀವಿ. ಇವತ್ತು ಮಾನ್ಯ ಸಂಸದರ ನಿಧಿಯಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 4 ಜನ ಅಂಗವಿಕಲರಿಗೆ, ವಿಕಲಚೇತನರಿಗೆ ಸಹಾಯವನ್ನು ನೀಡಲಾಗಿದೆ. 2 ಅವರಿಗೆ ವಾಹನಗಳನ್ನು ಅಂದರೆ ತ್ರಿಚಕ್ರ ವಾಹನಗಳನ್ನು ನೀಡಲಾಗಿದೆ. ವಿಕಲಚೇತನರು ಸಹ ಸಮಾಜದ ಒಂದು ಭಾಗ. ಅವರಿಗೆ ಎಲ್ಲ ನಾಗರಿಕರಾಗಿ ಅವರಿಗೂ ಸಹ ಸಮಾನ ಹಕ್ಕು ಇದೆ. ಮತ್ತು ನಮ್ಮ ಸಮಾಜದಲ್ಲಿ ಅವರನ್ನು ಒಳಗೊಂಡಂತೆ ನಿರ್ಮಾಣವಾಗುವ ಸಮಾಜವನ್ನು ನಾವು ನಿರ್ಮಿಸಬೇಕಾಗ್ತದೆ. ಹಾಗಾಗಿ ಅವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಅವರು ಇತರರಂತೆ ಸಹ ಬದುಕುವ ಹಕ್ಕನ್ನು ಹೊಂದಿರ್ತಾರೆ. ಅದಕ್ಕಾಗಿ ಪೂರಕವಾಗಿ ಅವರಿಗೆ ಅವಶ್ಯ ಇರತಕ್ಕಂತಹ ವಾಹನಗಳು, ಸಲಕರಣೆಗಳನ್ನು, ಅದರಲ್ಲೂ ಕಿವುಡ ಶ್ರವಣ ದೋಷ ಇರುವ ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ನಾವು ಇವತ್ತು ಹಿಯರಿಂಗ್ ಏಡನ್ನು ಮಾನ್ಯ ಸಂಸದರ ನಿಧಿಯಿಂದ ಕೊಡ್ತಾ ಇದ್ದೇವೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ. ಹಾಂ, ಆ್ಯಕ್ಚುಲಿ ಇದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿಶೇಷ ಚೇತನರನ್ನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಅವರ ಸೀನಿಯಾರಿಟಿ ಮೇರೆಗೆ ಮತ್ತು ಅವರ ಅವಶ್ಯಕತೆಗೆ ಮೇರೆಗೆ ಅವರನ್ನು ಸಬಲೀಕರಣ. ಈ ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಂಗವಿಕಲರ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ 3ನೇ ತ್ರೈಮಾಸಿಕ ದಿಶಾಸಭೆ ಹಲವಾರು ಸಮಸ್ಯೆಗಳ ಚರ್ಚೆಗೆ ವೇದಿಕೆಯಾಗಿದೆ. ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆ, ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳ ವಿಳಂಬ ಹಾಗೂ ಅನೇಕ ಅಕ್ರಮಗಳ ಕುರಿತು ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಭೆಗೆ ಸಂಸದ ಶ್ರೇಯಸ್ ಪಟೇಲ್ ಸುಮಾರು 1.5 ಗಂಟೆ ವಿಳಂಬವಾಗಿ ಆಗಮಿಸಿದರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜಲ್ ಜೀವನ್ ಮಿಷನ್ ಯೋಜನೆ ಕುರಿತು ಮಾಹಿತಿ ನೀಡಿದ ಅಧಿಕಾರಿ, ಯೋಜನೆಯಡಿ ಸುಮಾರು 550 ಕೋಟಿ ರು ಬಾಕಿ ಬರಬೇಕಿದ್ದು ಕೇಂದ್ರದಿಂದ 258 ಕೋಟಿ ರು ಬಿಡುಗಡೆಯಾಗಿಲ್ಲ ಎಂದು ಹೇಳಿದರು. 2021ರಿಂದ ಇದುವರೆಗೆ ಸುಮಾರು 2200 ಕೋಟಿ ರು ಮೊತ್ತದ ಯೋಜನೆಯಡಿಯಲ್ಲಿ 2837 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಯೋಜನೆ ನೆಪದಲ್ಲಿ ಜನರಿಗೆ ತೊಂದರೆ ಉಂಟು ಮಾಡುತ್ತಿರುವ ಸಬ್ ಏಜೆನ್ಸಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅರಸೀಕೆರೆ ಭಾಗದಲ್ಲಿನ ಹಳ್ಳಿಗಳಿಗೆ ಎಷ್ಟು ನೀರು ಬಿಡಲಾಗಿದೆ ಎಂಬುದರ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದ ಅವರು ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ನಿಮ್ಮನ್ನೇ ಕೂರ್ಸ್ಕೊಂಡು ಕೇಳಿದ್ರೆ ಊರಿನ ಜನ 4 ಪಂಚಾಯತಿ ನೀವು ಬಂದಿದ್ರಲ್ಲ, ಆ ಪಂಚಾಯತಿಗೆ ನೀವು ನಿಮ್ಮ ಸ್ಟೇಟ್ ಇವರು ಎಲ್ಲ ಎಷ್ಟು ಊರಿನಲ್ಲಿ ಕಂಪ್ಲೇಂಟ್ ಹೇಳಿರು? 1 ಕಂಪ್ಲೇಂಟ್ ರೆಟಿಫಿಕೇಶನ್ ಮಾಡಿದ್ರ. 1 ನೀರಿಷ್ಟು 2200 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಯೋಜನೆ ತಂದು ನನಗೆ ಬಾಕಿದೆಲ್ಲ ಗೊತ್ತಿಲ್ಲ ಜಿಲ್ಲೆನಲ್ಲಿ ಏನಾಗಿದೆ ಅಂತ. ನನ್ನ ಕ್ಷೇತ್ರದಲ್ಲೇ ಆಗಿರೋಲ್ಲ ನೀರನ್ನ ಇವತ್ತು
ಹೇಮಾವತಿ ನೀರನ್ನು ಕುಡಿಸ್ತಾರೆ. ನಿಮ್ ಕೇಳಿದ್ರೆ ಅವನು ನೀರು ಬಿಡೋಣ ಹೇಳ್ತಾನೆ. ನೀರು ಬಿಡೋಕ್ಕೆ ಇದು ಇವನು ಯಾವುದೋ ನೀರು ಹೇಮಾವತಿಯಿಂದ ನೀರು ಒಡೆಯನ್ ಕೇಳ ಒಡೆಯನ್ ಮೇಲೆ ನಾವು ನೀರು ತರ್ತೀವಿ, ಅವ್ರ ಡಿಸ್ಟ್ರಿಬ್ಯೂಷನ್ ಸರಿ ಇಲ್ಲ ಅಂತ ಅವನು ಅಂತಾರೆ. ನೀವೇ ಹೇಳ್ತೀರಿ ಅವ್ರ ಡಿಸ್ಟ್ರಿಬ್ಯೂಷನ್ ಸರಿ ಇಲ್ಲ ಅಂತೀರಿ. ನಿಮ್ಮ ಓಪನ್ ಮಾಡಕ್ಕೆ ಬರ್ತಾರೆ, ಓಪನ್ ಮಾಡಿ ಬರ್ತಾರೆ ಅದೇ ಹೇಳಿ ಕಂಪ್ಲೇಂಟ್ ಬರ್ತದ ಅಂತವೆಲ್ಲ ಆಗ್ತಿದ್ದೀರಿ ಪಾಪ ಗೊತ್ತಿಲ್ಲ ತಪ್ಪದಲ್ಲ ಅಂತ ಓಪನ್ ಮಾಡಕ್ಕೆ ಆಗ್ತಿಲ್ಲ ಗೇಟು. ಅಲ್ಲಿ ಹಿಂದ್ಗಡೆಗೆ ಒಂದು ತಾವಾಗಿದೆ ಶವ ಸಂಸ್ಕಾರ ಪಾಪ ಆ ಕಡೆ ಆಪೋಸಿಟ್ ಸೈಡ್ ಜನ ಕಾಯ್ತಿದ್ದಾರೆ. ಅವ್ರಿಗೆ ಟೈಮಿಂಗ್ ಪ್ರಕಾರ ಶವ ಸಂಸ್ಕಾರ ಮಾಡಬೇಕು, ಗೇಟ್ ಆಗ್ತಿದೆ ರಾಮ್ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ, ಈ ಕಡೆ ಶವ ಸಂಸ್ಕಾರ ಮಾಡ್ತಾ ಇಲ್ಲ. ಅಂದ್ರೆ ಪಾಪ ಬಂದ ಜನ ತಗೊಳಕ್ ಹೋಗ್ತಿಲ್ಲ, ಬಂದ ಸಿಕ್ಕಾಕೊಂಡಿಲ್ಲ ಕೌಶಿಕ ಗೊತ್ತಲ್ಲ ಆರೋಗ್ಯ ಎಲ್ಲ ಕಡೆ ಸಮಸ್ಯೆ. ಎಂಪ್ಲಾಯೀಸ್ ಅವ್ರ ಜಾಬ್ ತಗೊಂಡು ಓಪನ್ ಮಾಡಿ ಇಡ್ತಾ ಇದ್ದಾರೆ ಸರ್. ಈಗ ತುಂಬಾ ಕಡೆ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ತಾರಾಚಂದನ್, ಮಂಜುಳಾ, ಬಸವರಾಜ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದ ಅಂಗವಾಗಿ ಏಪ್ರಿಲ್ 19ರಂದು ಮಧ್ಯಾಹ್ನ 1 ಗಂಟೆಗೆ ನಗರದ ಮಹಾವೀರ ಸರ್ಕಲ್ನಲ್ಲಿ ಜೈಭೀಮ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಅವರು ತಿಳಿಸಿದರು. ಜೈಭೀಮ್ ಬ್ರಿಗೇಡ್ ಕಳೆದ ಹಲವು ವರ್ಷಗಳಿಂದ ಶೋಷಿತರ ದಮನಿತರ ಪರ ಹೋರಾಟ ನಡೆಸುತ್ತಿದ್ದು, ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಾರ್ವಜನಿಕರಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮ, ಅರ್ಹ ವಿಕಲಚೇತನರಿಗೆ ವೀಲ್ ಚೇರ್ ವಿತರಣೆ, ಸಮಾಜ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಹಮ್ಮಿಕೊಳ್ಳಲಾಗಿದ್ದು, ಒಟ್ಟು 10 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದರಲ್ಲದೆ, ವೀಲ್ ಚೇರ್ ಅಗತ್ಯವಿರುವ ವಿಕಲಚೇತನರು ಮುಂಚಿತವಾಗಿ ಸಂಘಕ್ಕೆ ಅರ್ಜಿ ಸಲ್ಲಿಸಿದರೆ ಪರಿಗಣಿಸಲಾಗುವುದೆಂದು ತಿಳಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 135ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷವೂ ನಾವು ಒಂದಲ್ಲ ಒಂದು ರೀತಿ ಸಮಾಜಕ್ಕೆ ಉತ್ತಮವನ್ನು ಕೊಡುಗೆಯನ್ನು ಕೊಟ್ಟು ಬರ್ತಿದ್ದೇವೆ. ಅದರ ಅಂಗವಾಗಿ ನಾವು ಮಹಾವೀರ ಸರ್ಕಲ್ನಲ್ಲಿ ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಮಹಾವೀರ ಸರ್ಕಲ್ನಲ್ಲಿ. ಇದರ ಜೊತೆಗೆ ಸುಮಾರು 5,000ರಿಂದ 10,000 ಜನಕ್ಕೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಮಾಡ್ತಿದ್ದೇವೆ. ಮತ್ತು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿರ್ತಾರೆ, ಅವರನ್ನು ಗುರುತು ಮಾಡಲ್ಲ, ಅಂಥವರನ್ನು ಗುರುತಿಸಿ ಸನ್ಮಾನ ಸಹ ಕೂಡ ಮಾಡ್ತಿದ್ದೇವೆ. ಈ ಬಾರಿ ಉತ್ತಮವಾಗಿ ತೇರ್ಗಡೆಗೊಂಡ ಮಕ್ಕಳಿಗೆ ಏನು ಈ ಸಲ ಸಮಾಜ ಕಲ್ಯಾಣ ಇಲಾಖೆ ಒಂದು 10 ಜನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತು. ಅದೇ ರೀತಿ ಮಾದರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಚಂದ್ರಶೇಖರ್, ತಾಲೂಕು ಅಧ್ಯಕ್ಷ ಶಂಕರ್, ಪ್ರಧಾನ ಕಾರ್ಯದರ್ಶಿ ಸ್ವಾಮಿ, ಉಪಾಧ್ಯಕ್ಷ ಸಚಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೊಯ್ಸಳ ಚಿತ್ರಕಲಾ ಪರಿಷತ್, ಕನ್ನಡ ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಗರದ ಸಂಸ್ಕೃತ ಭವನದಲ್ಲಿ ವಿಶ್ವ ಚಿತ್ರಕಲಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಚನ್ನರಾಯಪಟ್ಟಣ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅವರು, ಸಾಹಿತ್ಯ ಪರಿಷತ್ತಿನ ಜೀವಾಳವೇ ಕಲೆ, ಸಾಹಿತ್ಯ, ಲೇಖಕರು, ಬರಹಗಾರರು. ಹಾಗಾಗಿ ಕನ್ನಡ ನಾಡು ನುಡಿಗೆ ಕೊಡುಗೆಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕಲೆ ಎಂಬುದಿದೆ, ಆದರೆ ಅದನ್ನು ಹೊರತರಲು ಸೂಕ್ತವಾದ ವೇದಿಕೆ ಅತ್ಯಗತ್ಯವಾಗಿದೆ. ಅದಕ್ಕೆ ಪೂರಕವಾಗಿ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರಲ್ಲದೆ, ಮಕ್ಕಳು ಕೇವಲ ಓದುವುದು, ಬರೆಯುವುದಷ್ಟೇ ಅಲ್ಲದೆ ಸುಸಂಸ್ಕೃತ ಪ್ರಜೆಯಾಗಿ ಹೊರಬರಲು ಈ ಚಿತ್ರಕಲೆಯು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಒಂದು ಪ್ರಕೃತಿಯನ್ನು ನೋಡಿ ತನ್ನದೇ ಆದ ರೀತಿಯಲ್ಲಿ ಬಣ್ಣಿಸಿ ಈ ಸಮಾಜಕ್ಕೆ ಒಂದು ಖುಷಿಯನ್ನು ಕೊಡುವಂತ ಕೆಲಸವನ್ನು ಮಾಡೋದ್ರ ಜೊತೆಗೆ ಈ ಚಿತ್ರಕಲೆಯಿಂದ ಮಕ್ಕಳಿಗೆ ಹವ್ಯಾಸವನ್ನು ಬೆಳೆಸಬೇಕು. ಯಾಕಂದ್ರೆ ಮಕ್ಕಳು ಬಹುಮುಖ ಪ್ರತಿಭೆಯಾಗಿ ಹೊರಹೊಮ್ಮಬೇಕಾಗ್ತದೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕಲೆ ಇದೆ, ಆದರೆ ಸೂಕ್ತವಾದ ಕಲೆಯನ್ನು ಹೊರಗಡೆ ತೆಗಿಲಿಕ್ಕೆ ಸೂಕ್ತವಾದ ವೇದಿಕೆಗಳು ಅವಶ್ಯಕವಾಗಿದೆ. ಅದಕ್ಕೆ ಪೂರಕವಾಗಿ ಈ ವೇದಿಕೆಯನ್ನು ನೀವು ಆಯೋಜನೆ ಮಾಡಿದ್ದೀರಿ. ಮಕ್ಕಳು ಕೇವಲ ಅಂಕಗಳಿಗಾಗಿ, ಉದ್ಯೋಗಕ್ಕಾಗಿ ಮಾತ್ರ ಓದುವುದು ಸಹಜವಾಗಿದೆ. ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡು ಸಮಾಜದೊಟ್ಟಿಗೆ ಎಲ್ಲ ಸ್ತರಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಸಮಾಜದಲ್ಲಿ ಒಬ್ಬ ಉತ್ತಮವಾದಂತಹ ಸುಸಂಸ್ಕೃತ ಪ್ರಜೆ ಆಗಲಿಕ್ಕೆ ಈ ಒಂದು ಚಿತ್ರಕಲಾ ಸ್ಪರ್ಧೆಯು ಕೂಡ ಒಂದು ಕಾರಣ ಆಗ್ತದೆ. ಮನುಷ್ಯನ ಮನಸ್ಸು ವಿಕಸನವಾಗುವ ಮೆದುಳು. ಮಕ್ಕಳಲ್ಲಿ ಕಲೆ ಸಾಹಿತ್ಯವನ್ನ ಬಾಲ್ಯದಿಂದಲೇ ಬಿತ್ತಬೇಕು ನಾವು. ಅದನ್ನು ಬಿಟ್ಟು ಬರೀ ಅಂಕಗಳಿಗಾಗಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಆಗಲಿ ತೊಂದರೆ ಇಲ್ಲ. ಆದರೆ ಸಾಮಾಜಿಕ ಪ್ರಜ್ಞೆ ಇಲ್ಲದ ಒಬ್ಬ ಡಾಕ್ಟರು
ಒಬ್ಬ ಇಂಜಿನಿಯರ್ ಇಂದ ಸಮಾಜಕ್ಕೆ ಏನು ಕೂಡ. ಈ ಸಂದರ್ಭದಲ್ಲಿ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೈಬಿ ರವಿ, ಹೊಯ್ಸಳ ಚಿತ್ರಕಲಾ ಪರಿಷತ್ತಿನ ಪ್ರಧಾನ ಸಂಚಾಲಕರಾದ ಶಂಕರಪ್ಪ, ಪತ್ರಕರ್ತರಾದ ಹೆತ್ತೂರು ನಾಗರಾಜ್, ಬೊಮ್ಮೇಗೌಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ಇವರು ತಮ್ಮ ಹೋರಾಟದ ಮೂಲಕ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದವರಿಗೆ ಧ್ವನಿಯಾದರು ಎಂದು ಶಾಸಕ ಎ ಮಂಜು ತಿಳಿಸಿದರು. ತಾಲೂಕು ಆಡಳಿತ ತಾಲೂಕು ಕಚೇರಿ ಆವರಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆ ಜಾತೀಯತೆಯೂ ಹೆಚ್ಚಾಗುತ್ತಿದೆ. ಇದರಿಂದ ಯಾವುದೇ ಜಾತಿ ಉದ್ಧಾರವಾಗುತ್ತಿಲ್ಲ. ಜಾತಿಯ ಮುಖಂಡರ ರಕ್ಷಣೆಗೆ ಜಾತಿಯನ್ನು ಮುಂದೆ ತರಲಾಗುತ್ತಿದೆ. ಅಂಬೇಡ್ಕರ್ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಜಾತೀಯತೆ ತೊಲಗಿ ಸಮಸಮಾಜ ನಿರ್ಮಾಣವಾಗುತ್ತದೆ. ಬೈಚನಹಳ್ಳಿ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಂಎಚ್ ದಿನೇಶ್, ವಕೀಲರಾದ ಶ್ರೀ ಲಕ್ಷ್ಮಿ ಅಂಬೇಡ್ಕರ್ ವಿಚಾರಧಾರೆಗಳ ಕುರಿತು ಪ್ರಧಾನ ಭಾಷಣ ಮಾಡಿದರು. ಇವತ್ತು ಜಾತಿ ಪದ್ಧತಿ ವಿದ್ಯೆ ಆದ್ಮೇಲೆ ಜಾಸ್ತಿ ಆಗ್ತದೆ. ಜಾತಿ ಪದ್ಧತಿನ ಯಾಕೆ ಮಾಡ್ಕೊಂಡವ್ರಂದ್ರೆ ಜಾತಿ ಉದ್ಧಾರ ಮಾಡಕ್ಕಲ್ಲ, ಅವರವರ ಜಾತಿಯ ಮುಖಂಡರುಗಳು ರಕ್ಷಣೆ ಮಾಡ್ಕೊಳ್ಳೋಕೆ ಜಾತಿ ಪದ್ಧತಿ ಮಾಡ್ಕೊಂಡ್ಬಿಟ್ಟವ್ರೆ. ಅದು ಹೋಗ್ಬೇಕು. ಯಾರೇ ಆಗಿರ್ಲಿ ಆ ಜಾತಿಯ ಶೆಲ್ಟರ್ ಬರ್ತಾರಲ್ಲ, ಅವರು ಒಳ್ಳೆ ನಾಯಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜನನಾಯಕ ಆಗ್ಬೇಕೆ ಹೊರತು. ತಹಶೀಲ್ದಾರ್ ಕೆಸಿ ಸೌಮ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳು ನಿವೃತ್ತ ಯೋಧ ಮಂಜುನಾಥ್, ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದ ಅಗ್ರಹಾರ ಗ್ರಾಮದ ಯೋಧ ವೆಂಕಟ ಅವರ ತಾಯಿ ಶಿವಮ್ಮ ಅವರನ್ನು ಗೌರವಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಡಿಡಿ ಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿಆರ್ ರವಿಕುಮಾರ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪುಟ್ಟರಾಜ್ ಉಪಸ್ಥಿತರಿದ್ದರು. ಗಾಯತ್ರಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಏಪ್ರಿಲ್ 17ರಂದು ನಡೆಯಲಿದೆ ಎಂದು ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗರಾಜ್ ತಿಳಿಸಿದ್ದಾರೆ. ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆರೋಗ್ಯವೇ ಭಾಗ್ಯ, ಮನುಷ್ಯನ ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಗಾಯತ್ರಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಏಪ್ರಿಲ್ 17ರಂದು ನಡೆಯಲಿದೆ. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹಾಸನದ ಇಂಡಿಯನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಹಾರ್ಟ್ ಸೆಂಟರ್ ವತಿಯಿಂದ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದ ತಪಾಸಣೆ, ಶಸ್ತ್ರಚಿಕಿತ್ಸೆ, ಸಮಾಲೋಚಕರು, ಕೀಲು ಮತ್ತು ಮೂಳೆ ತಪಾಸಣೆ, ಬಿಪಿ, ಶುಗರ್ ಹಾಗೂ ಇಸಿಜಿ ಪರೀಕ್ಷೆ, ಉಚಿತ ತೊಂದರೆಯ ಬಗ್ಗೆ ತಪಾಸಣೆ, ವಿವಿಧ ತಜ್ಞರುಗಳಿಂದ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಪಟ್ಟಣದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆಯೋಜಿಸಲಾಗಿದೆ. ಎಲ್ಲರೂ ಸಂಘದ ಕಚೇರಿಯಲ್ಲಿ ಹೆಸರು ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ನೋಂದಾಯಿಸಿಕೊಳ್ಳುವುದು. ಗಾಯತ್ರಿ ಪತ್ತಿನ ಸಹಕಾರ ಸಂಘದ ಸದಸ್ಯರು, ಷೇರುದಾರರು, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗಿಯಾಗಿ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಿದ್ದೇನೆಂದು ತಿಳಿಸಿದರು. ಅವರು ಬರ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸಾ ಸಮಾಲೋಚನೆ, ಕೀಲು ಮತ್ತು ಮೂಳೆ ತಪಾಸಣೆ, ಬಿಪಿ, ಶುಗರ್ ಮತ್ತು ಇಸಿಜಿ ಮಾಡಿ ಅಗತ್ಯವಿದ್ದವರಿಗೆ ಎಕೋ ಕಾರ್ಡಿಯೋಗ್ರಾಮನ್ನು ಮಾಡಲಾಗುತ್ತೆ. ಉಸಿರಾಟ ತೊಂದರೆದ ಬಗ್ಗೆ ತಪಾಸಣೆ ನಡೆಯುತ್ತೆ. ಈ ಶಿಬಿರದಲ್ಲಿ ಡಾಕ್ಟರ್ ವಿರೋಬ್ SP ಹೃದಯ ತಜ್ಞರು, ಕಾರ್ಡಿಯಾಲಜಿಸ್ಟ್ ಮತ್ತು ಚೈತ್ರ ವೈಭಟ್ ಜನರಲ್ ಸರ್ಜರಿ, ಡಾಕ್ಟರ್ ನಯೀಂ ಸಿದ್ದಿಕಿ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಭಾಗವಹಿಸುತ್ತಿದ್ದಾರೆ. ಸಾರ್ವಜನಿಕರು ಮತ್ತು ನಮ್ಮ ಷೇರುದಾರರು, ಗ್ರಾಹಕರು ಈ ತಪಾಸಣೆ ಶಿಬಿರದ ಪ್ರಯೋಜನ ಪಡ್ಕೋಬೇಕು. ಹಾಗೆ ಇದನ್ನು ಆದಷ್ಟು ಮುಂಚೆನೇ ನಮ್ಮ ಆಫೀಸಿನ ಫೋನ್ ನಂಬರ್ಗೆ ಕೆಲವು ಫೋನ್ ನಂಬರ್ಗಳನ್ನು ಕೊಟ್ಟಿರ್ತೀವಿ. ಆ ಫೋನ್ ನಂಬರ್ಗೆ ಮುಂಚೆನೇ ತಾವು ತಿಳಿಸಿದಲ್ಲಿ ಅದನ್ನು ನೋಂದಣಿ ಮಾಡಿಕೊಂಡು ಜನರಿಗೆ ಅನುಕೂಲವಾಗುತ್ತೆ. ಆವಾಗ ಯಾವುದೇ ವಿಧವಾದ ತೊಂದರೆ ಇಲ್ಲದೆ ನಿಮಗೆ ಬಂದ ತಕ್ಷಣ ನಿಮ್ಮ ನಂಬರ್ಗಳು ಬಂದಾಗ ಆಗ ಮುಗಿಸ್ಕೊಂಡು ಹೋಗೋದಕ್ಕೆ ತುಂಬ ಅನುಕೂಲವಾಗುತ್ತೆ. ಗಾಯತ್ರಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಜಯರಾಮ್, ಚಂದ್ರಶೇಖರ್, ವೆಂಕಟೇಶ್, ಮೋಹನ್ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿ ವ್ಯಾಪ್ತಿಯ ಕಣಗುಪ್ಪೆ ಗ್ರಾಮದಲ್ಲಿ ಕಳೆದ ಭಾನುವಾರ ರಾಜಶೆಟ್ಟಿ ಎಂಬುವರ ಮೇಲೆ ಕಾಡಾನೆ ದಾಳಿ ನಡೆಸಿ ಬಲಿ ಪಡೆದ ಘಟನೆ ಸಂಬಂಧಿಸಿದಂತೆ ಇದೀಗ ಅರಣ್ಯ ಇಲಾಖೆ ಎಚ್ಚೆತ್ತಿದೆ. ಘಟನೆಯ ನಂತರ ಸ್ಥಳೀಯ ಮುಖಂಡರು, ಕಾಫಿ ಬೆಳೆಗಾರರ ಸಂಘ ಸೇರಿದಂತೆ ಅನೇಕರು ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಾಡಾನೆಗಳ ನಿರಂತರ ಉಪಟಳದಿಂದ ಜನರು ಭಯಭೀತರಾಗಿದ್ದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತೀವ್ರ ಉಪಟಳ ನೀಡುತ್ತಿದ್ದ ಪುಂಡಾನೆಯನ್ನು ಸೆರೆ ಹಿಡಿಯಲು ಅರಹಳ್ಳಿ ಭಾಗದಲ್ಲಿ ವಿಶೇಷ ಕಾರ್ಯಾಚರಣೆ ಆರಂಭಿಸಿದೆ.
ಕಾರ್ಯಾಚರಣೆಗೆ ಸಹಾಯವಾಗುವಂತೆ ಕುಮ್ಕಿ ಆನೆಗಳನ್ನು ಸ್ಥಳಕ್ಕೆ ತರಲಾಗಿದ್ದು ಪುಂಡಾನೆಯನ್ನು ಹಿಡಿಯಲು ತಂತ್ರ ರೂಪಿಸಲಾಗಿದೆ. ಸ್ಥಳೀಯರು ಈ ಕ್ರಮವನ್ನು ಸ್ವಾಗತಿಸಿದ್ದು ಶೀಘ್ರದಲ್ಲೇ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸಂಸ್ಕಾರ ಹಾಗೂ ಸಂಸ್ಕೃತಿ ನೀಡುವಂತಹ ಕೆಲಸವನ್ನು ಪೋಷಕರು ಮಾಡಬೇಕೆಂದು ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷರಾದ ಚಂದ್ರಶೇಖರ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರು ಗುರುಶ್ರೀ ಆಂಗ್ಲ ಶಾಲೆಯಲ್ಲಿ ಉಚಿತ ಬೇಸಿಗೆ ಶಿಬಿರ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಸಹ ಬಹಳ ಮುಖ್ಯ. ರಜಾ ದಿನಗಳಲ್ಲಿ ಕೇವಲ ಮೊಬೈಲ್ ಹಿಡಿದುಕೊಂಡು ಮಕ್ಕಳು ಕಾಲ ಕಳೆಯುವುದಕ್ಕಿಂತ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಸಂಸ್ಕಾರ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ, ಆಧುನಿಕ ತಂತ್ರಜ್ಞಾನ ಸೇರಿದಂತೆ ಹಲವು ವಿಷಯಗಳನ್ನು ಈ ಮಕ್ಕಳಿಗೆ ಇಲ್ಲಿ ಕಲಿಸುತ್ತಿರುವುದರಿಂದ ಖಂಡಿತ ಅವರ ಬದುಕಿನಲ್ಲಿ ಬೆಳಕಾಗುತ್ತದೆ ಎಂದು ತಿಳಿಸಿದರು. ವಿದ್ಯೆ ಅಂದ್ರೆ ಜ್ಞಾನ. ಯಾವ್ದ್ರ ಜ್ಞಾನ? ಜಗತ್ತಿನ ಕಣ್ಣಿ ಕಾಣುವ ಈ ಜಗತ್ತಿನ ಜ್ಞಾನ. ಇದನ್ನು ನೋಡ್ತಾ ಇರುವಂತ ವ್ಯಕ್ತಿಯ ಜ್ಞಾನ, ನಮ್ಮ ಜ್ಞಾನ, ಜಗತ್ತಿನ ಜ್ಞಾನ. ಇವೆರಡನ್ನೂ ನಿಯಂತ್ರಿಸ್ತಕ್ಕಂಥ ಮಹಾಶಕ್ತಿ ಇದೆಯಲ್ಲ, ಅದ್ರ ಜ್ಞಾನ. ನಮ್ಗೆ ಅರ್ಥ ಆಯ್ತಲ್ಲ? ನಮ್ಮ ಜ್ಞಾನ, ನಮ್ಮ ಕಣ್ಮುಂದೆ ಇರುವಂತ ಜಗತ್ತಿನ ಜ್ಞಾನ, ಇವೆರಡನ್ನೂ ನಿಯಂತ್ರಿಸ್ತಕ್ಕಂಥ ಪರಾತ್ಪರ ವಸ್ತುವಿನ ಪರಮಾತ್ಮನ ಜ್ಞಾನ ಆದ ಅದನ್ನು ವಿದ್ಯೆ ಅಂತ ಕರೀತಾರೆ. ಜ್ಞಾನ ಅಂದ್ರೆ ಇದು. ಆಗ್ಲೇ ನಮ್ಮ DDP ಅವರು ಹೇಳಿದ್ರು, ಅವನ್ನೇ ಹೇಳಿದ್ರು, ಕೇವಲ ಸರ್ಟಿಫಿಕೇಟ್ ಓದೋದು ಬರೆಯೋದು ಅಷ್ಟೇ ವಿದ್ಯೆ ಅಲ್ಲ, ಸಮಗ್ರವಾಗಿ ಚಿಂತನೆ ಮಾಡತಕ್ಕಂತ ಕೆಲಸ. ಡಿಡಿಪಿಐ ರಘುಚಂದ್ರ ಮಾತನಾಡಿ, ಮಕ್ಕಳು ದೊಡ್ಡ ಮಟ್ಟದ ಕನಸನ್ನ ಕಾಣಬೇಕು, ಕನಸು ಕಾಣುವಂತೆ ಬದುಕನ್ನು ಸಹ ನಡೆಸಬೇಕು ಎಂದರೆ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಅವರು ಹೆಚ್ಚು ಭಾಗವಹಿಸಬೇಕಾಗಿದೆ. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಶಾಲೆಯಲ್ಲಿ ಪರಿಸರದ ನಡುವೆ ಮಕ್ಕಳು ಬೇಸಿಗೆ ಶಿಬಿರವನ್ನು ಮಾಡಿ ಸಂಸ್ಕಾರಯುತ ಶಿಕ್ಷಣಕ್ಕೆ ಮುನ್ನುಡಿ ಬರೆಯುತ್ತಿರುವುದು ನಿಜವಾಗಿಯೂ ಖುಷಿ ನೀಡುತ್ತದೆ ಎಂದು ತಿಳಿಸಿದರು. ಸಂಪ್ರದಾಯ ಪರಂಪರೆ ಎಲ್ಲವೂ ಮೇಳೈಸಿಕೊಂಡಿರ್ತಕ್ಕಂಥ ಒಂದು ಅದ್ಭುತವಾದ ವೇದಿಕೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮತ್ತೆ ಶಿಕ್ಷಣ ಅನ್ನೋದು ನಿಂತ ನೀರಲ್ಲ, ಹರಿಯುವ ನೀರು ಬಂದಿದೆ. ಓದು ಬರಹ ಅಂಕಪಟ್ಟಿ ಇವಿಷ್ಟು ಮಾತ್ರ ಶಿಕ್ಷಣ ಅಲ್ಲ, ಬದುಕಿನ ಸರ್ವತೋಮುಖ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಚಟುವಟಿಕೆಗಳನ್ನ, ಏನೆಲ್ಲ ಜೀವನ ಕೌಶಲ್ಯಗಳನ್ನ ಕಲಿತೀವೋ ಅದೆಲ್ಲವೂ ಶಿಕ್ಷಣ ಅಂತ ನಾನು ಭಾವಿಸ್ಕೊಳ್ತೀನಿ. ಮಾಮೂಲಿ ತರಗತಿಗಳಲ್ಲಿ ನಾವು ಮಕ್ಕಳಿಗೆ ಓದೋದು, ಬರೆಯೋದು, ಕೂಡೋದು, ಹೇಳೋದು, ಭಾಗಿಸೋದು. ಈ ಸಂದರ್ಭದಲ್ಲಿ ಚಾಲುಕ್ಯ ಆಸ್ಪತ್ರೆ ಸಿಇಒ ನಾಗಭೂಷಣ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್, ಉದ್ಯಮಿ ಡಾಕ್ಟರ್ ಪವನ್, ಶಾಲೆಯ ಆಡಳಿತಾಧಿಕಾರಿ ಸುರೇಶ್ ಹಾಗೂ ಮಕ್ಕಳು, ಪೋಷಕರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಕೊಳ್ಳೇಗಾಲ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಸರ್ಕಾರಿ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಲೊಕ್ಕನಹಳ್ಳಿ ರಸ್ತೆಯಲ್ಲಿರುವ ಜೇತವನ ಬುದ್ಧವಿಹಾರ ಕೇಂದ್ರದ ಮನೋರಕಿತ ಬಂತೇಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡಿತು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಮೈಸೂರಿನ ವಿಶ್ವವಿದ್ಯಾಲಯ ಮಹಾರಾಜ ಸಹ ಪ್ರಾಧ್ಯಾಪಕರು ಡಾಕ್ಟರ್ ಬಿಪಿಎನ್ ನಾಗರಾಜು ಅವರು ಅಂಬೇಡ್ಕರ್ ಅವರ ಜಯಂತಿ ಕುರಿತು ಮಾತನಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತ ಮಾಡಬೇಡಿ. ಸ್ವತಃ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಾನು ಶೋಷಿತರ ಪರ ಹೋರಾಟಗಾರ. ಶೋಷಿತರು ಎಲ್ಲಾ ಸಮುದಾಯದಲ್ಲಿಯೂ ಇದ್ದಾರೆ. ಆದ್ದರಿಂದ SC ST OBC ಅಲ್ಪಸಂಖ್ಯಾತ ಸಮುದಾಯದ ಎಲ್ಲಾ ವರ್ಗದ ಹಕ್ಕುಗಳಿಗಾಗಿ ಹೋರಾಟ ಎಂದರು. ಸುಮ್ಮನೆ ಹೋಗಿ ಮಾತಾಡ್ತೀವಿ, ಇಷ್ಟೇ ಸಾಕ. ಇನ್ನೆಷ್ಟು ವರ್ಷ ಮಾತಾಡೋಣ ಹೇಳಿ? ಎಷ್ಟು ವರ್ಷದಿಂದ ಮಾತಾಡ್ತಿರ್ತೀವಿ ಗೊತ್ತಾ ಸರ್? ಬಾಬಾ ಸಾಹೇಬ್ರು 135ನೇ ಜಯಂತಿ 56ರಲ್ಲಿ ತೀರ್ಕೊಂಡ್ಬಿಟ್ರು. 70 ವರ್ಷ ಆಯ್ತು. ಅವ್ರು ಇಲ್ಲಿ ಜಯಂತಿ ಆಗಿರೋದು 70 ವರ್ಷ. 56ರಲ್ಲಿ ತೀರ್ಕೊಂಡ್ರು, 70 ವರ್ಷ ಆಯ್ತು. ಇನ್ನೆಷ್ಟು ವರ್ಷ ಮಾತಾಡ? ಇದಂದ್ರೆ ಏನ್ ಮಾಡೋಣ ಸರ್? ಏನ್ ಮಾಡಿ ಹೇಳಿ ಸಾಗರ? ಅವ್ರೇನ್ ಹೇಳಿದ್ರು ಅಂತ. ನಂತರ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಮಾತನಾಡಿ, ಈ ದಿನ ಕೊಳ್ಳೇಗಾಲ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಸಡಗರದಿಂದ ಆಚರಣೆ ಮಾಡುತ್ತಿದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರಿಗೆ ಗೌರವಿಸಿ ವಿಶ್ವದ 195 ರಾಷ್ಟ್ರಗಳಲ್ಲಿಯೂ ಏಪ್ರಿಲ್ 14ರ ದಿನವನ್ನು ವಿಶ್ವ ಜ್ಞಾನದ ದಿನ ಎಂದು ಆಚರಿಸಲಾಗುತ್ತದೆ. ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿ ಸಂವಿಧಾನವನ್ನು ಬರೆಯಲಿಲ್ಲ. ಅವರು ದೇಶದ ಎಲ್ಲಾ ಸಮುದಾಯದ ಎಲ್ಲಾ ವರ್ಗದ ಜನರಿಗೂ ಕೂಡ ಸಮಾನ ಹಕ್ಕು ಅಧಿಕಾರಗಳನ್ನು ಕೊಟ್ಟಿದ್ದಾರೆಂದು ತಿಳಿಸಿದರು. ಭಾರತೀಯ
ಪರಸ್ಪರ ಆದಾಗ ಅವ್ರು ಹೇಳದಂತೆ ಕೇವಲ ಕೆಲವೇ ಜಾತಿಗಳಿಗೆ ಮೀಸಲಾತಿ ಅವಕಾಶ ಆಗಿರ್ತದೆ. ಯಾರೋ ಸಮಾಜದಿಂದ ಹೊರಗಿಟ್ಟಂತ ಸಮುದಾಯಗಳಿದ್ವು, ಆ ಸಮುದಾಯಗಳಿಗೆ ಕೇವಲ 6 ಜಾತಿ ಇದ್ದಂತ ನಮ್ಮ ಮೀಸಲಾತಿ ಪಟ್ಟಿನಲ್ಲಿ ಇವತ್ತು 101 ಜಾತಿ ಒಳಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ದೇಶದಲ್ಲಿ 200ಕ್ಕೂ ಹೆಚ್ಚು ಜಾತಿಗಳು ಪರಿಶಿಷ್ಟ ಜಾತಿ ಮೀಸಲು ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ. ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ತಾಳೆನೇ ಇದೆ, ಜಾತಿಗಳ ತಾಳೆ ಇಲ್ಲ. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ, ತಹಶೀಲ್ದಾರ್ ಬಸವರಾಜು, ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ, ಬಿಇಒ ಮಂಜುಳಾ ಹಾಗೂ ಮುಖಂಡರು ಇತರರು ಹಾಜರಿದ್ದರು. ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಂಗಳೂರಿನ ಫಾದರ್ ಮುಲ್ಲಾ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಅಂಜುಮನ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಭಟ್ಕಳ ಇವರ ಸಹಯೋಗದಲ್ಲಿ ಏಪ್ರಿಲ್ 19ರಂದು ಭಾನುವಾರ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಕುರಿತು ಅಂಜುಮನ್ ಪದವಿ ಕಾಲೇಜಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಕೆಲ್ವಿನ್ ಪೈಸ್ ಅವರು, ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ನಡೆಯುವ ಈ ಶಿಬಿರದಲ್ಲಿ ಒಟ್ಟು 9 ವಿಭಾಗಗಳಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತದೆ. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಪಿಂಕ್ ಕಾರ್ಡ್ ನೀಡಲಾಗುತ್ತಿದ್ದು, ಇದರ ಮೂಲಕ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಜನರಲ್ ಸ್ಪೆಷಾಲಿಟಿ ಸೇವೆಗಳು ಉಚಿತವಾಗಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಸೇವೆಗಳು 50% ರಿಯಾಯಿತಿಯಲ್ಲಿ ಲಭ್ಯವಾಗಲಿದೆ. ಈ ಕಾರ್ಡ್ ಅನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಉಪಯೋಗಿಸಿಕೊಳ್ಳಬಹುದಾಗಿದೆ ಎಂದು ಅವರು ವಿವರಿಸಿದರು. ಈ ಕ್ಯಾಂಪಿಗೆ ಬಂದ ನಂತರ ಎಲ್ಲ ಪೇಷಂಟ್ಸ್ಗೆ ಒಂದು ಪಿಂಕ್ ಕಾರ್ಡ್ ಸಿಗ್ತದೆ. ಈ ಪಿಂಕ್ ಕಾರ್ಡ್ ಇದ್ರೆ ಫಾದರ್ ಮುಲ್ಲರ್ ಹೆಲ್ತ್ ಕಾರ್ಡ್ ಫ್ರೀ ಸಿಗ್ತಾ ಇದೆ. 200 ರೂಪೀಸ್ ಇದು ಕಟ್ಟಲಿಕ್ಕೆ ಇಲ್ಲ, ಪ್ಲಸ್ 150 ರೂಪೀಸ್ ಅದು ರಿಜಿಸ್ಟ್ರೇಷನ್ ಅದು ಚಾರ್ಜ್ ಕಟ್ಟಲಿಕ್ಕೆ ಇಲ್ಲ. ಸೊ ಈ ಕಾರ್ಡ್ ತಗೊಂಡು ಬಂದ್ರೆ ಅಲ್ಲಿ ಜನರಲ್ ಸ್ಪೆಷಾಲಿಟಿಗೆ ಎಲ್ಲ ಫ್ರೀ ಆಗ್ತದೆ. ಸೂಪರ್ ಸ್ಪೆಷಾಲಿಟಿಗೆ 50% ರಿಯಾಯಿತಿಯಲ್ಲಿ OPD ಸರ್ವಿಸಸ್ ಸಿಗ್ತದೆ. ಅಂದ್ರೆ OPD ಸರ್ವಿಸ್ ನಾವು ಹೇಳ್ತೇವೆ, ಡಾಕ್ಟರಿಗೆ ಕನ್ಸಲ್ಟೇಷನ್ ಮಾಡ್ಲಿಕ್ಕಿದ್ರೆ 50% 300 ರೂಪೀಸ್ ಫೀ ಇರ್ತದೆ. ಮಾತ್ರ ನಾವು ಕ್ಯಾಂಪ್ ಇಂದ ಅಲ್ಲಿ ಹೋಗಿದ್ರೆ, ಎಕ್ಸಾಂಪಲ್ ನಮಗೆ ಹೃದಯದ ಡಾಕ್ಟರ್ ಬೇಕು, ಅದು ಸೂಪರ್ ಸ್ಪೆಷಾಲಿಟಿ, ಆ ಡಾಕ್ಟರಿಗೆ ಬ್ರೇಕ್ ಇದ್ರೆ ನಮಗೆ 150 ರೂಪೀಸ್ ಅಲ್ಲಿ ಮಾತ್ರ ನಿಮಗೆ ಸಿಗ್ತದೆ. ಯಾಕೆ? ಫಸ್ಟ್ ಆಫ್ ಆಲ್ ಡಾಕ್ಟರ್ ಆ ಭಾಗದ ಡಾಕ್ಟರ್ ಸ್ವಲ್ಪ ಕಡಿಮೆ ಇರ್ತದೆ ಆ ಡಿಪಾರ್ಟ್ಮೆಂಟ್ ಇದು. ಸೊ ಈ ಸಂದರ್ಭದಲ್ಲಿ ಅಂಜುಮನ್ ಪದವಿ ಕಾಲೇಜಿನ ಪ್ರಾಂಶುಪಾಲ ಮೊಹಮ್ಮದ್ ಯೂಸುಫ್, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಸಾಕ್ ಶಾಬಂದ್ರಿ, ಇಸ್ಮಾಯಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜಾಜಿನಗರದ ಪ್ರವೀಣ್ ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಇಂದು ಬೆಳ್ಳಂಬೆಳಗ್ಗೆ ದಿಢೀರ್ ಭೇಟಿ ನೀಡಿ ಅಬಕಾರಿ ನಿಯಮ ಉಲ್ಲಂಘಿಸಿ ಬಾರ್ ತೆರೆದಿದ್ದ ಮಾಲೀಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜಾಜಿನಗರದಲ್ಲಿರುವ ಪ್ರವೀಣ್ ಬಾರ್ ಅಂಡ್ ರೆಸ್ಟೋರೆಂಟ್ ನಿಯಮಗಳನ್ನು ಗಾಳಿಗೆ ತೂರಿ ಬೆಳಗ್ಗೆ 7 ಗಂಟೆಗಿಂತ ಮುಂಚೆಯೇ ವ್ಯವಹಾರ ಆರಂಭಿಸುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಶಾಸಕರಿಗೆ ದೂರು ನೀಡಿದರು. ಈ ದೂರಿನ ಹಿನ್ನೆಲೆಯಲ್ಲಿ ಶಾಸಕರು ಇಂದು ಬೆಳಗ್ಗೆಯೇ ಸ್ಥಳಕ್ಕೆ ಭೇಟಿ ನೀಡಿದಾಗ ಬಾರ್ ಓಪನ್ ಇರುವುದು ಕಂಡುಬಂದಿದೆ. ಅಬಕಾರಿ ಕಾಯ್ದೆಯ ಪ್ರಕಾರ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಬಾರ್ ತೆರೆಯುವುದು ಅಪರಾಧ. ಆದರೆ ಈ ಬಾರ್ ಸತತವಾಗಿ ನಿಯಮ ಉಲ್ಲಂಘಿಸುತ್ತಿತ್ತು. ಕಳೆದ ಫೆಬ್ರವರಿ ತಿಂಗಳಲ್ಲೂ ಇದೇ ರೀತಿ ಬೆಳಗ್ಗೆ ಬಾರ್ ಓಪನ್ ಮಾಡಿದಾಗ ಶಾಸಕರು ಭೇಟಿ ನೀಡಿ ಎಚ್ಚರಿಕೆ ನೀಡಿದರು. ಆದರೂ ಸಹ ಮಾಲೀಕರು ತಮ್ಮ ಚಾಳಿ ಮುಂದುವರೆಸಿದ್ದಾರೆ. ತಕ್ಷಣವೇ ಬಾರ್ ಮುಚ್ಚುವಂತೆ ಸೂಚಿಸಿದ ಶಾಸಕರು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಇಂತಹ ಕೃತ್ಯಗಳನ್ನು ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಬಾರ್ಗಳು ಈ ರೀತಿ ರಾಜಾರೋಷವಾಗಿ ನಿಯಮ ಉಲ್ಲಂಘಿಸುತ್ತಿದ್ದರೂ ಅಬಕಾರಿ ಇಲಾಖೆ ಮೌನವಾಗಿರುವುದಕ್ಕೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇದು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸಿದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇನೆ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜನ ಏನು ಮಾಡೋಕ್ಕೂ ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ಕಮ್ಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರೆ. ಮತ್ತು ಇಲ್ಲಿರೋ ಪೊಲೀಸವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕೂತ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ.
ನಿಜ ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರೋದು. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ. ತಮಿಳುನಾಡು ಜನತೆ ಮತದಾನ ಮಾಡುವುದಕ್ಕೂ ಮುನ್ನ ಯೋಚಿಸಿ ಮತದಾನ ಮಾಡಿ, ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲಿಸಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದರು. ಕೊಯಮತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವರು, ಮಹಾತ್ಮ ಗಾಂಧಿ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುತ್ತಿದ್ರೆ ಬಿಜೆಪಿಗರು ಬ್ರಿಟಿಷ್ ಸಂಸ್ಕೃತಿಯನ್ನು ಅನುಸರಿಸುತ್ತಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಬಿಜೆಪಿ ಸಮಾಜವನ್ನು ಒಡೆಯುತ್ತಿದ್ರೆ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್, ಕಾಂಗ್ರೆಸ್ ನೇತಾರರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸಾರಥ್ಯದ ಇಂಡಿಯಾ ಒಕ್ಕೂಟ ಮತ್ತೊಮ್ಮೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲಿದೆ. ಮತದಾನ ಮಾಡುವುದಕ್ಕೂ ಮುನ್ನ ಮತದಾರರು ಸೂಕ್ಷ್ಮವಾಗಿ ಯೋಚಿಸಿ ಮತದಾನ ಮಾಡಬೇಕೆಂದು ಸಚಿವರು ಹೇಳಿದರು. I appeal all the people of Tamil Nadu that don't allow NDA, let the government in Tamil Nadu at least, because Congress believe in Gandhi's culture and BJP believe in British culture. They divide us, BJP divide us by saying caste and religion, but we believe in Gandhiji's culture. If we all say one day, then everybody will say Martyrdom. So, Stalin sir and Rahul Gandhiji and Khargeji and other coalition party of our India Gathbandhan will come again in rule in Tamil Nadu. And please, before casting your vote, ಈ ವೇಳೆ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ, ವಿಜಯ್ ಕುಮಾರ್, ಪಿಆರ್ ರಂಗರಾಜನ್, ಶ್ರೀನಿಧಿ ಕಣ್ಣನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಜಧಾನಿಯಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಕೊರತೆ ದಿನದಿಂದ ದಿನಕ್ಕೆ ಉಲ್ಬಣಿಸುತ್ತಿದ್ದು ಆಟೋ ಚಾಲಕರು ಬೀದಿಗಿಳಿಯುವಂತಾಗಿದೆ. ರಾಜಾಜಿನಗರದ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಉದ್ದದ ಸಾಲು ಕಂಡು ಬಂದಿದೆ. ಕಿಲೋಮೀಟರ್ ಉದ್ದದ ಕ್ಯೂ ರಾಜಾಜಿನಗರದ ಗ್ಯಾಸ್ ಬಂಕ್ನಿಂದ ಸುಮಾರು 1 ಕಿಲೋಮೀಟರ್ವರೆಗೂ ಅಧಿಕ ದೂರದವರೆಗೆ ನೂರಾರು ಆಟೋಗಳು ಸಾಲಾಗಿ ನಿಂತಿವೆ. ಒಂದು ಬಾರಿ ಗ್ಯಾಸ್ ತುಂಬಿಸಿಕೊಳ್ಳಲು ಚಾಲಕರು ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪ್ರಸ್ತುತ ಪ್ರತಿ ಲೀಟರ್ ಆಟೋ ಎಲ್ಪಿಜಿ ಗ್ಯಾಸ್ ಬೆಲೆ 89.52 ರೂಪಾಯಿ ತಲುಪಿದ್ದು, ದುಬಾರಿ ಬೆಲೆಯ ನಡುವೆಯೂ ಗ್ಯಾಸ್ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಆಟೋಗಳ ಗ್ಯಾಸ್ ಟ್ಯಾಂಕ್ ಸಾಮರ್ಥ್ಯ 15 ಲೀಟರ್ ಇದ್ದರೂ ಸಹ ಬಂಕ್ನವರು ಪ್ರತಿ ಆಟೋಗೆ ಕೇವಲ 700 ರೂಪಾಯಿ ಮೊತ್ತದ ಗ್ಯಾಸ್ ಮಾತ್ರ ಪೂರೈಸುತ್ತಿದ್ದಾರೆ. ಇದರಿಂದಾಗಿ ಚಾಲಕರು ದಿನಕ್ಕೆ 2-3 ಬಾರಿ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಪಕ್ಷದ ಶಿಸ್ತು, ಮುಂಬರುವ ಮಹಿಳಾ ಮೀಸಲಾತಿ ಬಿಲ್ ಹಾಗೂ ಶಾಸಕರ ದೆಹಲಿ ಪ್ರವಾಸದ ಕುರಿತು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಇಂದು ಹಲವು ಸ್ವಾರಸ್ಯಕರ ಮತ್ತು ಗಂಭೀರ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಹಿಳಾ ಮೀಸಲಾತಿ ವಿಚಾರವಾಗಿ ಮಾತನಾಡಿದ ಅವರು, ಈ ಬಾರಿ ಬಿಲ್ ಜಾರಿಗೆ ಬರುವುದು ಬಹುತೇಕ ಖಚಿತ. ಸಿದ್ದರಾಮಯ್ಯ ಮತ್ತು ತಂಡವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಜಣ್ಣ, ಕಾಂಗ್ರೆಸ್ ಶಿಸ್ತಿನ ಪಕ್ಷ ಎಂಬುದನ್ನು ಒಪ್ಪುತ್ತಲೇ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಹಿಂದೆ ಸದ್ಗುರುಗಳು ರಾಹುಲ್ ಗಾಂಧಿ ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ರು. ಅಂತಹವರ ಜೊತೆ ಹೋಗಿ ಕುಳಿತುಕೊಂಡಾಗ ಪಕ್ಷದ ಶಿಸ್ತು ಮೀರುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಎಂಬ ಗಾದೆಯನ್ನು ನೆನಪಿಸಿದ ಅವರು, ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಈಗ ರಾಜಕೀಯದಲ್ಲಿ ಅದೇ ನಡೆಯುತ್ತಿದೆ ಎಂದು ಮಾರ್ಮಿಕವಾಗಿ ನುಡಿದರು. ಬಿಲ್ ಪಾಸ್ ಆಗುವುದು ಖಚಿತ. ನನ್ನ ಮಾಹಿತಿ ಪ್ರಕಾರ 2 ಲಕ್ಷ ಜನಸಂಖ್ಯೆಗೆ 1 ವಿಧಾನಸಭಾ ಕ್ಷೇತ್ರ ಹಾಗೂ 10 ಲಕ್ಷ ಜನಸಂಖ್ಯೆಗೆ 1 ಲೋಕಸಭಾ ಕ್ಷೇತ್ರವನ್ನು ಮಾಡುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 1 ಲಕ್ಷ ಜನಸಂಖ್ಯೆಗೆ 1 ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾರೆ, 10 ಲಕ್ಷ ಜನಸಂಖ್ಯೆಗೆ 1 ಲೋಕಸಭೆ ಮಾಡ್ತಾರೆ ಮತ್ತು ಮಹಿಳಾ ಮೀಸಲಾತಿನೂ ಇಡ್ತಾರೆ. ಗೊತ್ತಾಯ್ತಾ? ಮಹಿಳಾ ಮೀಸಲಾತಿ ಬರೀ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಅಲ್ಲ, ಅದು ಈವನ್ SC-ನಲ್ಲೂ ಬರ್ತವೆ, ಅದು ನಮ್ಮ ವರ್ಟಿಕಲ್ ರಿಸರ್ವೇಷನ್ ಕೂಡ ಬರ್ತದೆ, ST-ನಲ್ಲೂ ಕೂಡ ಬರ್ತದೆ. ಹೀಗೆ ಮಹಿಳಾ ಮೀಸಲಾತಿದ್ದು ಬಿಲ್ಲು 15, 16, 17 3 ದಿವಸ ಲೋಕಸಭೆ ವಿಶೇಷ ಅಧಿವೇಶನ ಅದಕ್ಕೋಸ್ಕರನೇ ಕರೆದಿದ್ದಾರೆ. ನಿನ್ನೆ ಮೋದಿಯವ್ರ ಭಾಷಣ ಕೇಳಿದೆ ನಾನು. ದಿಸ್ ಇಸ್ ದ ಹೈ ಟೈಮ್, ಈಗ ನಾವು ಜಾರಿ ಮಾಡ್ತೀವಿ ಮೀಸಲಾತಿ ಅಂತ ಹೇಳಿದರೆ ಮಾಡಲಿ, ಒಳ್ಳೆಯದದು. ಸ್ವಾಗತ ಮಾಡ್ತೀರಾ ಸರ್? ನಾನು ಸ್ವಾಗತ. ರಾಜ್ಯಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು HAL ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ಸ್ವಾಗತ ಮಾಡಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯನವರು ಪ್ರಧಾನಿಗಳಿಗೆ ರಾಜ್ಯಕ್ಕೆ ಸಂಬಂಧಿಸಿದ 18 ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ.
ಕರ್ನಾಟಕ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನಾವೀನ್ಯತೆಯ ಮನೋಭಾವದೊಂದಿಗೆ ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಸ್ತಂಭವಾಗಿ ಮುಂದುವರೆದಿದೆ. ಮಾಹಿತಿ ತಂತ್ರಜ್ಞಾನ, ಉತ್ಪಾದನೆ, ಕೃಷಿ ಮತ್ತು ಸೇವಾ ವಲಯಗಳಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿದೆ. ನಮ್ಮ ರಾಜ್ಯವು ಪ್ರಗತಿಪರ ಮತ್ತು ಒಳಗೊಳ್ಳುವ ಭಾರತದ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಆಶಯಗಳಿಗೆ ಬದ್ಧವಾಗಿದೆ. ರಾಷ್ಟ್ರೀಯ ಬೊಕ್ಕಸಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ರಾಜ್ಯಗಳಲ್ಲಿ ಒಂದಾಗಿದೆ. ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕದ ಕೆಲವು ದೀರ್ಘಕಾಲದ ಬಾಕಿ ಉಳಿದಿರುವ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ತುರ್ತು ಗಮನದ ಅಗತ್ಯವಿದೆ. ಈ ಕಳಕಳಿಗಳನ್ನು ಈಡೇರಿಸುವುದರಿಂದ ಕರ್ನಾಟಕದ ಪ್ರಗತಿ ವೇಗಗೊಳ್ಳುವುದು ಮಾತ್ರವಲ್ಲದೆ ಸಮಾನತೆ ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ತತ್ವಗಳು ಬಲಗೊಳ್ಳಲಿವೆ. ಭಾರತದ ಬೆಳವಣಿಗೆಗೆ ಜವಾಬ್ದಾರಿಯುತವಾಗಿ ಮತ್ತು ದೂರದೃಷ್ಟಿಯೊಂದಿಗೆ ಕೊಡುಗೆ ನೀಡುವುದರಲ್ಲಿ ಕರ್ನಾಟಕವು ಯಾವಾಗಲೂ ಹೆಮ್ಮೆ ಪಡುತ್ತದೆ. ಆದಾಗ್ಯೂ ಅನುಮೋದನೆಗಳು ಮತ್ತು ಹಣಕಾಸು ಬಿಡುಗಡೆಯಲ್ಲಿನ ಮರುಕಳಿಸುವ ವಿಳಂಬಗಳು ವ್ಯವಸ್ಥಿತ ಅಸಮಾನತೆಯ ಭಾವನೆಯನ್ನು ಮೂಡಿಸಿವೆ. ಈ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಸ್ಫೂರ್ತಿಯನ್ನು ಪುನರುಚ್ಚರಿಸಿದಂತಾಗುತ್ತದೆ ಎಂದು ತಿಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರಿನಲ್ಲಿ ಕಾಟಾಚಾರದ ಅಂಬೇಡ್ಕರ್ ಜಯಂತಿ ಆಚರಣೆ. ತಹಶೀಲ್ದಾರ್ ಅಮಾನತಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಆಡಳಿತ ಹಾಗೂ ಶಾಸಕರ ವಿರುದ್ಧ ದಲಿತ ಪರ ಸಂಘಟನೆಗಳ ಆಕ್ರೋಶ. ಪರಪ್ಪನ ಅಗ್ರಹಾರ ಜೈಲಿಗೆ ಗೃಹ ಸಚಿವರ ಸರ್ಜರಿ. ಅಕ್ರಮ ಹತ್ತಿಕ್ಕಲು ಹೈಟೆಕ್ ಕಣ್ಗಾವಲು. ಜೈಲುಗಳ ಶುದ್ಧೀಕರಣ ಆರಂಭಕ್ಕೆ ಸಚಿವ ಪರಮೇಶ್ವರ್ ವಾರ್ನಿಂಗ್. ಅಬ್ದುಲ್ ಜಬ್ಬಾರ್ ಉಚ್ಚಾಟನೆ, ಹೈಕಮಾಂಡ್ ತೀರ್ಮಾನ. ಪಕ್ಷದ ಶಿಸ್ತು ಉಲ್ಲಂಘಿಸಿದರೆ ಕ್ರಮ ಸಹಜ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ತಮಿಳುನಾಡು ಚುನಾವಣಾ ಕಣದಲ್ಲಿ ಡಿಸಿಎಂ ಅಬ್ಬರ. ಗ್ಯಾರಂಟಿ ಯೋಜನೆಗಳೇ ಮಿತ್ರ ಪಕ್ಷಗಳ ಗೆಲುವಿಗೆ ಶ್ರೀರಕ್ಷೆ. ಕೊಯಮತ್ತೂರಿನಲ್ಲಿ ಡಿಕೆ ಶಿವಕುಮಾರ್ ವಿಶ್ವಾಸ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.